ಅಧ್ಯಯನವನ್ನು ಮಾಡ್ತಾ ಇದ್ರು. ಇವರು ಹೊರಗಿಂದ ಬಂದಿದ್ದರು. ಆ ಮಠದಲ್ಲೇ ಇದ್ದ ವಿದ್ಯಾರ್ಥಿಗಳಿಗೆ ಏನಂದ್ರು, ಎಲ್ಲ ಕಾಲದಲ್ಲೂ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಜಲಸಿರುತ್ತೆ. ಹೊರಗಿಂದ ಬಂದವರಿಗೆ ಏನು ಇಷ್ಟು ಬುದ್ಧಿವಂತರು ಹಾಗೆ ಹೀಗೆ. ಇವರೆಲ್ಲ ಸ್ವಲ್ಪ ಚಾಡಿಯನ್ನು ಹೇಳಿದ್ರಂತ ಸುಧೀಂದ್ರಲ್ಲಿ. ಸ್ವಾಮಿ ವೆಂಕಟನಾಥ ಏನಿಲ್ರಿ, ಬೆಳಗ್ಗೆ ಎಲ್ಲ ತಿನ್ನೋದು, ರಾತ್ರಿ ಬಿದ್ದುಕೊಂಬೋದು, ಆಟ ಆಡು ಬಿದ್ದುಕೊಂಬೋದು ಅಷ್ಟೇ, ಏನು ಓದಿಲ್ಲ ಮೋದಿಲ್ಲ. ಅಲ್ರೋ ಅದು ವ್ಯಾಕರಣದಲ್ಲಿ ಗೆದ್ದ್ಯಾರ, ಏನೋ ಚೂರೋಪಾರೋ ಗೆದ್ದ್ಯಾರ ಅಷ್ಟೇ, ಅದೆಲ್ಲ ಏನು ಹೀಗೆಲ್ಲ ಹೇಳಿದ್ರಂತ. ಸರಿ, ಸುಧೀಂದ್ರರಂದು ನಾನೇ ಅವರನ್ನು ಪರೀಕ್ಷೆ ಮಾಡಿ ನೋಡ್ತೀನಿ. ಶ್ರೀಮನ್ಯಾಯ ಸುಧೆಯ ಪಾಠವನ್ನು ಹೇಳ್ತಾ ಇದ್ದಾರೆ ಸುಧೀಂದ್ರರು. ಪಾಠ ಹೇಳುವ ಸಂದರ್ಭದಲ್ಲಿ ಒಂದು ಯಾವುದೋ ಘಟ್ಟ, ಯಾವ ವಿದ್ಯಾರ್ಥಿಗಳಿಗೂ ಅದರ ಅರ್ಥ ಬಿಡಿಸ್ಲಿಕ್ಕಾಗಲಿಲ್ಲ. ಸುಧೀಂದ್ರ ಎಲ್ಲರನ್ನ ಕೇಳಿ, ನಿಮಗೆ ಗೊತ್ತಾ ನಿಮಗೆ ಗೊತ್ತಾ ನಿಮಗೆ ಗೊತ್ತಾ? ಯಾರೂ ಇಲ್ಲ ಅಂತ. ರಾಯರನ್ನು ಕೇಳಲಿಲ್ಲ. ನಿಮಗೆ? ಸ್ವಾಮಿ ನಾ ಪ್ರಯತ್ನ ಮಾಡ್ತೀನಿ. ಆಯ್ತು, ಇವತ್ತಿನ ಪಾಠ ಸಮಯ ಆಯಿತು, ಹೋಗ್ರಿ, ನಾಳೆ ಪ್ರಯತ್ನ ಮಾಡಿರಿ ಅಂತ. ರಾಯರು ಅಲ್ಲೇ ಹೇಳೋದು ಬೇಡ ಅಂತವ್ರು. ಸರಿ, ರಾಘವೇಂದ್ರ ಸ್ವಾಮಿಗಳು ವೆಂಕಟನಾಥರು ರಾತ್ರಿ ಏನು ಮಾಡ್ಯಾರೆ, ಅವತ್ತು ಬೆಳಗ್ಗೆ ಬಂದ ಪಾಠದ ವಿವರಣೆಯನ್ನು ಬರೆದಿಟ್ಟಿದ್ದಾರೆ ಪುಣ್ಯಾತ್ಮರು. ಆಗ ಮಲಗಿದ್ದಾರೆ. ಅದು ಆಗ ಮಲಗಿದ್ದಾರೆ ಅಂತ ಸುಧೀಂದ್ರರಿಗೆ ಹೇಗೆ ಗೊತ್ತಾಯಿತು ಅಂದರೆ, ಅವರಂತಾರೆ ಈ ಎಲೆಗಳನ್ನು, ನಿನ್ನೆ ಹೇಳಿದಂತೆ ಒಣಗಿದ ಎಲೆಗಳನ್ನು ಸುಡೋದು, ಆ ಬೆಳಕಲ್ಲಿ ಬರೀಬೇಕು. ಒಣಗಿದ ಎಲೆಯ ಒಂದಿಷ್ಟು ಕೆಂಡ ಇನ್ನೂ ಉಳಿದಿತ್ತಂತೆ. ಹಾಗಾದರೆ ಹೀಗೆ ಮಲಗಿರಬೇಕು. ಒಂದು ಎಲೆಯನ್ನು ಸುಟ್ಟು ಇನ್ನೊಂದು ಚೂರು ಉಳಿಸಿದ್ರು, ಅದರ ಕಿಡಿ ಇನ್ನೊಂದು ಚೂರು ಇತ್ತು. ಓ, ಹಾಗಾದರೆ ಹೀಗೆ ಮಲಗಿದ್ದಾರೆ. ನೋಡಿದ್ರು ಪಾಪ ಮೈ ಮೇಲೆ ವಸ್ತ್ರ, ಹರಕು, ಧೋತ್ರ, ನಡಗ್ತಾ ಇದ್ದಾರೆ. ಗೊತ್ತಿಲ್ಲ, ನಿದ್ದೆ ಹತ್ತಿದೆ. ಬರೆದು ಹಾಗೇ ಮಲಗಿಬಿಟ್ಟಿದ್ದಾರೆ. ಧೋತ್ರ ಎಲ್ಲ ಹರಿದಿತ್ತು. ಅಯ್ಯೋ ಪಾಪ, ತುಂಬ ಚಳಿ ಇರಬೇಕು. ಅವರು ಇನ್ನೊಂದು ಎಲೆಯನ್ನು ಹತ್ತಿಸಿ ಆ ಬರೆದದ್ದನ್ನು ನೋಡಿದ್ರು. ಸುಧೀಂದ್ರಿಗೆ ಆನಂದ ಆಗೋಯ್ತು. ಇವು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ತಮ್ಮ ಉಣ್ಣೆ ಶಾಲನ್ನು ಹೊದ್ದಿಸಿ ರಾಯರ ಮೇಲೆ ಬಂದ್ಬಿಟ್ಯಾರ. ಬೆಳಗ್ಗೆ ಎದ್ದು ಕೂಡಲೇ ಈ ಹುಡುಗರಿಗೆಲ್ಲ ಹಲ್ವಾ ಸಿಕ್ಕಾಗಾಯಿತು. ಸ್ವಾಮಿ, ಬರೀ ಅವನ ಆಟ ಗೀಟ ಅಲ್ಲ, ನಿಮ್ಮ ಶಾಲೆ ಕದಿಲಿಕ್ಕೆ ಹತ್ಯಾನ ಏನ್ಬಿಟ್ರು. ಬಾ ಕರೀತ್ಯಾರ ಸ್ವಾಮಿಗಳು ಅಂತ. ಅಪ್ಪ, ಇವರು ತುಂಬ ಸೌಜನ್ಯಶೀಲರು. ಗುರುಗಳ ಹತ್ರ ಬಂದು, ಸ್ವಾಮಿ ಈ ಶಾಲು ನನಗೇನು ಗೊತ್ತಿಲ್ಲ, ನಾನು ಕಳ್ಳ ಅಲ್ಲ ಸ್ವಾಮಿ, ದಾರಿದ್ರ್ಯ ಇದ್ದರೂ ನನ್ನ ಪಾಡಿಗೆ ನಾನಿರೋನು. ಅವ್ರಿಗೆಲ್ಲ ಹುಡುಗರಿಗಂದ್ರು, ನೀವೆಲ್ಲ ಏನೇನೋ ಮಾತಾಡಬೇಡ್ರಿ, ನಾನೇ ಹೊದ್ದಿಸ್ದೆ ಅದನ್ನು. ಸ್ವಾಮಿ ಸುಮ್ಮನೆ ಏನು ಹೊತ್ಸೋದದು, ನೀವು ಯತಿಗಳು ಯಾರ ಮೇಲೂ ಪ್ರೇಮ ಮಾಡಬಾರ್ದು, ವಿದ್ಯಾರ್ಥಿ ವಾತ್ಸಲ್ಯ ಮಾಡ್ತೀವಿ ಅಂದರು. ನಾನು ಹೊತ್ಸಿದ್ದು ವಾತ್ಸಲ್ಯದಿಂದ ಅಲ್ಲ, ಇನ್ನೊಂದು ಆಯಿತು ಅಂದರು. ಏನದು? ನಿನ್ನೆ ಹೇಳಿದ್ನಲ್ಲ, ಅದಕ್ಕೇನಾದರೂ ಪರಿಹಾರ ಇದೆಯಾ ಅಂದರು. ಯಾರೂ ಇಲ್ಲ, ಅದನ್ನು ನೋಡ್ಲಿಕ್ಕಾಗಿಲ್ಲ, ಅದಕ್ಕೆ ಪರಿಹಾರವೇ ಇಲ್ಲ ರೀ ಅಂದ್ಬಿಟ್ರು. ನೀವೇನು ಮಾಡಿದ್ರಿ ಅಂತ ಇವರನ್ನು ಕೇಳಿದ್ರು. ಸ್ವಾಮಿ ಕ್ಷಮಿಸಬೇಕು, ನಾನು ರಾತ್ರಿ ಎಲ್ಲ ಬರೆದಿಟ್ಟಿದ್ದೆ, ಯಾರೋ ತಗೊಂಡು ಹೋಗಿದ್ದಾರೆ, ಗೊತ್ತಾಗಿಲ್ಲ. ಸುಧೀಂದ್ರರು ಅದನ್ನು ಪಟ ಹೇಳಿದ್ರು. ಸ್ವಾಮಿ ನಾನು ಇದನ್ನು ಬರೆದಿಟ್ಟಿದ್ದೆ, ಗುರುಗಳು ಅದನ್ನೇ ಹೇಳ್ತೀಯ, ನೀವು ಬರೆದಿದ್ದನ್ನೇ ಅಪ್ಪ ನಾನು ನೋಡಿದೆ ಅಂದರು. ಅದನ್ನು ನೋಡಿ ಆನಂದ ಹಾಗೆ ನಾನು ನಿಮಗೆ ಶಾಲನ್ನು ಹೊತ್ತಿದ್ದು, ಸಭೆಯಲ್ಲಿ ಹೊದ್ದಿಸ್ಬೇಕಾಗಿತ್ತು, ಮಲಗಿದ್ರಿ ಅಂತ ಹಾಗೆ ಹೊದ್ದಿಸ್ದೆ ಅಂಥೇಳಿ. ಓ, ಎಲ್ಲ ಹುಡುಗರು ಅಂದರು, ಈ ಆಸಾಮಿ ಸಾಮಾನ್ಯ ಅಲ್ಲಪ್ಪೋ, ಇವ್ರ ಮೈ ಮೇಲೆ ಹಾಕೊಂಬೋದು ಬೇಡ, ಸೌಜನ್ಯದಿಂದ ಇರ್ತಾರೆ ಅಂಥೇಳಿ. ಕೆಲವು ದಿನ ಆದ ಮೇಲೆ ಮತ್ತೆ ಒಂದು ಮನೆಯನ್ನು ಮಾಡ್ಯಾರೆ. ಆಗ 1-2 ವರ್ಷ ತುಂಬ ಕಷ್ಟಪಟ್ಟ್ಯಾರೆ. ಅದರ ಬಗ್ಗೆ ವರ್ಣನೆಯನ್ನು ಮಾಡ್ತಾರೆ. ತೈಲಾಭ್ಯಂಗಂ, ಇವತ್ತೇನು ಒಂದೊಂದು ಮಠ ಅದು ವೈಭವೋಪೇತವಾಗಿದೆ, ಕೋಟಿ ಬೆಲೆ ಬಾಳುವ ಮಠಗಳು. ಒಂದೊಂದು ಆ ಪಿಲ್ಲರ್ ನೋಡಿದ್ರೆ ಆನಂದ ಆಗುತ್ತೆ, ಅದರ ಮೇಲಿರುವಂತಹ ಕೆತ್ತನೆ, ಅದಕ್ಕಿರುವಂತಹ ಅದ್ಭುತತೆ. ರಾಯರು ಹೇಗಿದ್ರು ಪಾಪ, ಬೇಕಾದಷ್ಟು ತುಪ್ಪ ಬೆಣ್ಣೆ, ಏನು ಬೆಣ್ಣೆ ಇಲ್ಲ ತುಪ್ಪ ಇಲ್ಲ, ವರ್ಷಕ್ಕೊಂದ್ಸಲಿ ಎಳ್ಕೊಂಬಕ್ಕೆ ಎಣ್ಣೆ ಗತಿ ಇಲ್ಲಂತ. ಇದ್ದ ಎಣ್ಣೆನೆಲ್ಲ ಪುಸ್ತಕ ಬರೀಲಿಕ್ಕೆ ಬರೆಸ್ಕೊಂಡ್ಬಿಡೋರು ಪಾಪ. ತೈಲಾಭ್ಯಂಗಂ ಮತ್ಸರಸ್ಯೈಕವಾರಂ ನೈತಸ್ಯಾಸ್ತಿ ಪ್ರಾಜ್ಯಮಾಜ್ಯಂ ಗತಂ ಸ್ಯಾತ್ ಕಾಲೇ ಕಾಲೇ ಲಭ್ಯತೇನಸ್ಯ ಭಕ್ತಂ. ಹೊತ್ತೊತ್ತು ಊಟ ಇಲ್ಲ, ಕಂಟೆಂಟ್ನೆಸ್, ಯಾರನ್ನು ಬೇಡಬಾರದು, ಕೊಡೋದಾದರೆ ದೇವರು ಕೊಡ್ತಾನೆ. ವಿಜಯರಾಯರಿಗೆ ಆಮೇಲೆ ದೇವರ ಅನುಗ್ರಹ ಆಯಿತು, ಅವರು ಬೇಡಿ ಬರೋರು. ರಾಯರಿಗೆ ಆ ಶಾಸ್ತ್ರದ ಹಿನ್ನೆಲೆ ಇತ್ತು. ವಿಜಯರಾಯರು ಆಮೇಲೆ ಅವರು ತಲೆ ಮೇಲೆ ಕೈ ಇಟ್ಟರೆ ಸುಧೆಯನ್ನೇ ಅನುವಾದ ಮಾಡಿದ. ಒಬ್ಬೊಬ್ಬರ ಪ್ರಾರಬ್ಧ ಒಂದೊಂದು ರೀತಿ ಇರುತ್ತೆ. ಅಂತೂ ಇಲ್ಲ ಅನ್ನೋದಕ್ಕೆ ಇವ್ರಿಗೂ ಅವರು ಪುಣ್ಯಾತ್ಮರು ಒಂದು ಆರಾಧನೆ ಆದರೆ ಸಾವಿರಾರು ಜನಕ್ಕೆ ಧೋತ್ರ ಏನು, ಮಡಿ ಏನು, ಬೆಳ್ಳಿ ಏನು, ಬಂಗಾರ ಏನು
ಯಥಾಯೋಗ್ಯವಾಗಿ 1 ವರ್ಷ ರಾಯರ ಆರಾಧನೆ ಬಂತು ಅಂದರೆ ಒಂದು 4 ಧೋತ್ರ ಕೊಡ್ತಾರೆ. 3 ತಿಂಗಳು ಊಟ ಹರಿದ್ರು ಮತ್ತು ಮುಂದಿನ ರಾಯರ ಆರಾಧನೆ ಬಂದಿರತ್ತಪ್ಪ ಪುಣ್ಯಾತ್ಮರು. ಇಷ್ಟು ಕೊಡಿಸುವ ಪುಣ್ಯಾತ್ಮರು ತಾವು ಉಟ್ಕೊಳ್ತಾ ಇದ್ದದ್ದು ಹರಕು ಬಟ್ಟೆ ಅಂತ. ಯಾಕೆ ಅಂದರೆ ಪಾಪ ಗತಿ ಇಲ್ಲ, ಅದಕ್ಕೆ ಬೆಳಗ್ಗೆ ಹೊತ್ತು ಹೊರಗೆ ಬರ್ತಿರ್ಲಿಲ್ಲಂತೆ. ನೋಡಿದವ್ರು ಆಡ್ಕೋತಾರೋ ಏನೋ, ಸ್ವಲ್ಪ ಕತ್ತಲಾದ ಮೇಲೆ ಬರೋರಂತೆ. ಈ ಅವಸ್ಥೆ ಇತ್ತಂತೆ. ಜೀರ್ಣ ಮಲಿನ ವಸ್ತ್ರ ಕಾಣದ ಮನುಜಗೆ ಪೂರ್ಣ ವಿಚಿತ್ರ ಸುವಸನ ವರ್ಣಗಳಿಂದ ಬಾಬೋದೇನೋ ಸಂಪೂರ್ಣ ಗುಣಾರ್ಣವ ದೇವಾ ನಿನ್ನ ಬಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ರಾಘವೇಂದ್ರ ವಿಜಯಕಾರ ಅಂತಾರೆ, ತಮಿಳುನಾಡಿನಲ್ಲಿ ದೀಪಾವಳಿ ಅಂದರೆ ವಸ್ತ್ರ ತಗೊಳ್ಳೇಬೇಕಂಥದ್ದು. ಯಾವುದೋ ಅವರಿಗೆ ಏನು ಸಾಧ್ಯವೋ ಅದು. ಪುಣ್ಯಾತ್ಮರು ಇವರು ತಗೊಳ್ಳಿಕ್ಕೆ ಆಗ್ತಾನೇ ಇರಲಿಲ್ಲಂತೆ. ಅಲ್ಲ, ಯಾವುದಾದ್ರೂ ಸಣ್ಣ ಪುಟ್ಟ ಮೌಲ್ಯದ್ದು ಹಣಗತಿ ಇಲ್ಲ, ಯಾರ ಹತ್ರ ಬೇಡಬಾರ್ದು, ಕೊಟ್ಟರೆ ದೇವರು ಕೊಡಬೇಕು, ಹೀಗಿದ್ರು ಅಂತ. ಸರಿ, ಯಾಕೆ ಇವರು ಬೇಡೋದು ಬೇಡ, ಯಾರಿಗಾದ್ರೂ ಗೊತ್ತಾಗೋದು ಬೇಡ ಅಂದರೆ ಯೋಗ್ಯರು ಈ ಥರ ಇದ್ದಾರೆ, ಅವ್ರಿಗೇನಾದರೂ ಕೊಡಬೇಕು ಅಂತ. ಇವರು ಗೊತ್ತಾಗ್ಲಿಕ್ಕೆ ಬಿಡಲಿಲ್ಲಂತೆ. ಏನು ಗೊತ್ತಾಗದೆ ಬಿಡೋದು ಅಂದರೆ, ಇವರು ಯಾವಾಗಾದರೂ ಮನೆಯಿಂದ ಆಚೆ ಬರುವ ಸಂದರ್ಭ ಬಂದರೆ ಬೆಳಗ್ಗೆ 10-11 ಒಂದು ವೇಳೆ ಮನೆಯಿಂದ ಬರಬೇಕಾದರೆ ಅಂಗಾರಕ್ಕೆ ಹಚ್ಕೊಂಬಂದ್ಬಿಡೋರು. ಎಲ್ಲರೂ ಅನ್ಕೊಂಬರು, ಏನು ಪುಣ್ಯಾತ್ಮರಪ್ಪ ಇವ್ರ ಹೆಂಡತಿ 9 ಗಂಟೆಗೆ ಅಡುಗೆ ಮಾಡಾಕ್ಬಿಡ್ತಾರೆ ವೈನವಾಗೆ. 9 ದಿವಸ ಆಗಿರೋದು ಅನ್ನ ತಿಂದು ಪಾಪ. ಯಾಕೆ ಅಂಗಾರಕ್ಕತೆ ಹಚ್ಚಿಕೊಂಡು ಬರೋರು ಅಂದರೆ, ನಾನೇನಾದರೂ ಹಾಗೇ ಬಂದೆ ಅಂದರೆ ನೋಡಿದವ್ರು ಅಂತಾರೆ, ಇವತ್ತು ನಿಮ್ಗೆ ಊಟ ಇಲ್ವಾ ಪಾಪ, ದೇವರು ನಿಮ್ಗೆ ಏನೂ ಕೊಟ್ಟೇ ಇಲ್ಲ, ನಾನು ಯಾಕೆ ದೇವರನ್ನು ಬಯಸಬೇಕು, ನಾನು ಇವತ್ತು ಜನ್ಮಾಂತರದಲ್ಲಿ ಕೊಟ್ಟಿಲ್ಲ, ಅದಕ್ಕೆ ನನಗೆ ದೇವರು ಇಟ್ಟಿಲ್ಲ. ಇದು ಕನ್ವಿಕ್ಷನ್ ಅಂತವ್ರು. ಕೊಡುವ ದೇವರು ಎಲ್ಲಿದ್ದರೂ ಕೊಡ್ತಾನೆ. ಇವತ್ತು ಕೊಟ್ಟಿಲ್ಲ ಅಂದರೆ ನಾನು ಬೇಕಾದ ಮಾಡಿದ್ರು ದೇವರು ನನಗೆ ಒದಗಿಸೋದಿಲ್ಲ, ಯಾಕೆ ನಾನು ಜನ್ಮಾಂತರದಲ್ಲಿ ಕೊಟ್ಟಿಲ್ಲ. ಮತ್ತು ನಾವಂತೀವ್ರಿ ಕಷ್ಟ ಕಷ್ಟ ಅಂತ. ಮಹಾಭಗವದ್ಭಕ್ತರಿಗೆ ಇದು ಯಾವುದೂ ಕಷ್ಟವೇ ಅಲ್ಲಂತೆ. ಅವರು ಕೇಳಿ ಪಡೆದಿರ್ತಾರಂತೆ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಮಾತನಾಡ್ತಾರೆ. ಸುಧೀಂದ್ರ ಸ್ವಾಮಿಗಳು ಏಕಾಸ್ಕಂದ ಭಾಗವತದಲ್ಲಿ ಇದೇ ವ್ಯಾಖ್ಯಾನವನ್ನು ಮಾಡ್ಯಾರ. ಹೆಬ್ಬಾವಿನಿಂದ ಒಂದು ಪಾಠವನ್ನು ಕಲಿತೆ ಅಂತ ಒಂದು ಹೇಳ್ತಾನೆ. ಏನು ಹೆಬ್ಬಾವಿನಿಂದ ಕಲಿಯುವ ಪಾಠ ಏನು? ಅದು ಆಹಾರಕ್ಕಾಗಿ ಪ್ರಯತ್ನ ಮಾಡೋದಿಲ್ಲ, ಸಿಕ್ಕರೆ ಒಂದು ಎಮ್ಮೆಯನ್ನು ಏನೋ ತಿಂದು ಮಲಗಿಬಿಡತ್ತಂತೆ 2 ತಿಂಗಳು. 2 ತಿಂಗಳು ಅನ್ನ ಆಹಾರ ಇಲ್ಲದೆ ಇರತ್ತೆ ಅಂತ. ತಕ್ಷಣ ಸುಧೀಂದ್ರ ಸ್ವಾಮಿಗಳಂದರು, ನೀವು ಇದನ್ನು ನಮಗೆ ಮಾಡಿಕೊಳ್ರಿ ಅಮೆಂಡ್ಮೆಂಟ್ ಅಂದರೆ ಸಾಧ್ಯ ಇದೆಯಾ? ಆಹಾರ ಇಲ್ಲದೆ ಸತ್ತೋಗಲ್ವಾ ಅಶಕ್ತನಾಗಿ? ಅದಕ್ಕೆ ಅವರಂದರು, ಸಾಮಾನ್ಯರದು ಬೇರೆ, ಜ್ಞಾನಿಗಳಿಗೆ ಊಟದ ಕಾಳಜಿ ಕಮ್ಮಿ ಅಂತ. ಅವ್ರಿಗೆ ಆ ಜ್ಞಾನದ ದಾಹ, ಜ್ಞಾನದಲ್ಲೇ ಮುಳುಗಿರೋರಿಗೆ ಹೊಟ್ಟೆ ಬಗ್ಗೆ ಚಿಂತೆ ಕಮ್ಮಿ. ಅವ್ರಿಗೆ ಜ್ಞಾನ ಅನ್ನೋದು ಅಂಥ ತಾಕತ್ತನ್ನು ತಂದು ಕೊಟ್ಟಿರತ್ತಂತೆ. ಕಂಪ್ಯಾರಿಟಿವ್ ಸ್ಟಡಿ ಬೇಕಾದ್ರೆ ಮಾಡಿ ನೋಡ್ಬೋದು. ಹೊಟ್ಟೆ ಬಗ್ಗೆನೇ ಕಾಳಜಿ ಇದ್ದವ್ರಿಗೆ ಅದು ತಿಂದೆ ಇದು ತಿಂದೆ ಇದು ತಿಂದೆ ಅದು ತಿಂದೆ, ಅದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು. ಈ ಪಾಠ ಪ್ರವಚನದಲ್ಲೇ ಆಸಕ್ತರ, ಅದು ಏನು ತಿಂದು ಏನೋ ಒಂದು ತಿಂದ್ರೆ ಆಯ್ತು ಮಾರ, ಬೇಗ ಪಾಠಕ್ಕೆ ಬಾ ಅಂತಾರದು. ಅದೇ ಈ ಪಾಠ ಊಟ 2 ಆಪ್ಟ್ ಮಾಡ್ಕೊಳ್ಳೋದು. ನಾವು ಊಟವನ್ನೇ ಪಾಠವನ್ನಾಗಿ ಆಪ್ಟ್ ಮಾಡ್ಕೊಂಡ್ಬಿಡ್ತೀವಿ. ಊಟದ್ದೇ ಪಾಠ. ಅದೇ ಯಾರಿಗೆ ತುಂಬವೋ ಇಷ್ಟವೋ ಅವ್ರಿಗೆ ಅದು ಬೇಕು ಇದು ಬೇಕು ಅಂತ. ನಮ್ಮ ರಾಯರ ಬಗ್ಗೆ ಅದಕ್ಕೆ ಅವ್ರು ಎಂದೂ ಅಂಗಾರಾಕ್ಷತೆಯನ್ನು ಹಚ್ಕೊಳ್ಳದೆ ಹಾಗೆ ಬರ್ತಿರಲಿಲ್ಲ ಅಂತ. ಅಪ್ಪಿ ತಪ್ಪಿ ಯಾರೋ ನೋಡಿ ಮಾಡಿ ಇವರಿಗೆ ಒಂಚೂರು ಕೊಡೋರು. ಏನೋ ಪಾಪ ಇರಲಿ, ಯೋಗ್ಯರು, ಮಗು ಬೇರೆ ಮಧ್ಯದಲ್ಲಿ ಲಕ್ಷ್ಮೀನಾರಾಯಣ ಅಂಥೇಳಿ ಇವರಂತಾರೆ. ಲಕ್ಷ್ಮೀನಾರಾಯಣ ಅಂತ ಯಾಕೆ ಹೆಸರಿಟ್ರು? ಅದಕ್ಕಂದ್ರು, ನಮ್ಮಪ್ಪ ನನಗೆ ಬರೀ ವೆಂಕಟನಾಥ ಅಂತಿಟ್ಟ, ಅದಕ್ಕೆ ದಾರಿದ್ರ್ಯ ಬಂತೋ ಏನೋ, ಸ್ವಲ್ಪ ಶ್ರೀ ಸೇರಿಸಿದ್ರೆ ನಮ್ಮ ಮಗನಿಗಾದರೂ ಬರುತ್ತೋ ಏನೋ ಅಂಥೇಳಿ ಶ್ರೀ ಲಕ್ಷ್ಮೀನಾರಾಯಣ ಅಂತ ಲಕ್ಷ್ಮೀ ಸಮೇತ ನಾರಾಯಣ ಆಗಲಿ, ನನ್ನ ಮಗನಾದರೂ ಸ್ವಲ್ಪ ಚೆನ್ನಾಗಿರಲಿ. ಉತ್ಪ್ರೇಕ್ಷೆ. ರಾಯರಿಗೆ ದೇವರಲ್ಲಿ ವಿಶ್ವಾಸ, ದೇವರು ಕೊಡ್ತಾನೆ ಅಂತ. ಹೀಗಿರೋ ಕಾಲಕ್ಕೆ ಅವ್ರ ಪಾಡಿಗೆ ಅವರು ಇರೋರು. ಏನಾದರೂ ಅಪರೂಪಕ್ಕೆ ಅಕ್ಕಿಯೋ ಬೇಳೆಯೋ ಯಾರಾದರೂ ತಂದು ಕೊಡೋರು. ತಂದು ಕೊಟ್ಟರೆ ಅಡಿಗೆ ಮಾಡೋರು.
ಅಡುಗೆ ಮಾಡಿದ ಮೇಲೆ ತಿನ್ನಲಿಕ್ಕೆ ಪಾಪ ಮತ್ತೆ ವಿಚಾರ ಅಂತ. ಯಾಕೆ? ಎಲೆ ಗತಿ ಇಲ್ಲ. ಬೆಳ್ಳಿ ತಟ್ಟೆ ಹಾಕೋಬಾರ್ದಾ? ಬೆಳ್ಳಿ ತಟ್ಟೆ ಅಂತ ಪಾಪ. ಎಲ್ಲಿ ಬೆಳ್ಳಿ ತಟ್ಟೆ? ತಾಮ್ರದ್ದು ಹಿತ್ತಾಳೆ ತಟ್ಟೆ ಗತಿ ಇಲ್ಲ, ಎಲ್ಲಿ ಬೆಳ್ಳಿ ತಟ್ಟೆ? ಮತ್ತೇನು ಮಾಡೋರು? ಭೂಮಿಯನ್ನು ಒರೆಸಿ ತಿನ್ಬೇಕಂತ. ಇವತ್ತಿಂದ ಆದರೆ ಫಸ್ಟ್ ಕ್ಲಾಸಾಗಿ ಊಟ ಮಾಡ್ಬೋದು. ಇದೆಲ್ಲ ಟೈಲ್ಸು ಚೆನ್ನಾಗಿರುತ್ತೆ, ಒರೆಸ್ಬೋದು. ಸೆಗಣಿ ನೆಲ ಹಾಗೆಲ್ಲ. ಆ ಸೆಗಣಿ ನೆಲದ ಮೇಲೆ ಊಟ ಮಾಡೋದು ಹೇಗೆ? ಎಲ್ಲ ಒಂಚೂರು ನೀರು ಪ್ರೋಕ್ಷಣೆ ಮಾಡಿ ಮಟ್ಟಿ. ಪತ್ರಾವಲಿಗಳು ಗತಿ ಇರ್ತಿರ್ಲಿಲ್ಲಂತೆ ಪುಣ್ಯಾತ್ಮರಿಗೆ. ಇಷ್ಟೆಲ್ಲ ಅನುಭವಿಸಿದರು. ದೇವರನ್ನ, ವಾಯುದೇವರನ್ನ, ನಮ್ಮಪ್ಪ ನನ್ನ ದಾರಿದ್ರ್ಯ ನೀಗು ಇಲ್ಲ, ದೇವರು ನನ್ನ ಸಾಧನೆಯನ್ನು ಮಾಡಿಸ್ತಾ ಇದ್ದಾನೆ ಅಂತಾನೆ ಅಂದ್ರು. ಇದಾದ ಮೇಲೆ ಒಂದು ದಿವಸ ಇವ್ರ ಮನೆ ಕಳ್ಳ ಬೇರೆ ಬಿದ್ದಾರಿ. ಓಹೋ, ದೇವರ ಪರೀಕ್ಷೆ ಅಂದರೆ ರಾಯರ ಜೀವನದಲ್ಲಿ ಅಬ್ಬಬ್ಬಬ್ಬಬ್ಬಬ್ಬ. ಇನ್ನೂ ಒಂದು ದಾರಿದ್ರ್ಯವೇ ಮೊದಲಿಂದ ಇದ್ರೆ ಬರೀ ಶ್ರೀಮಂತಿಕೆಯ ಪರಾಕಾಷ್ಠತೆಯಲ್ಲಿ ಇದ್ದ ಪುಣ್ಯಾತ್ಮರಿಗೆ ದಾರಿದ್ರ್ಯ ಬಂದು ಒದಗದರೆ ನಾವು ಹಾಗಿತ್ತು, ಆಗ ನಾವು ಹಾಗಿದ್ವಿ, ಒಂದು ದಿವಸ ಹರಟೇನೇ ಇಲ್ಲ. ದೇವರು ಏನು ಕೊಡ್ತಾನೋ ಇಟ್ಟಂಗೆ ಇರುವೇನೋ ಹರಿಯೇ ಎನ್ನದೊರೆಯೇ. ಹೀಗಿರೋ ಕಾಲಕ್ಕೆ ಕಳ್ಳ ಬೇರೆ ಬಿದ್ದ. ಹರಕದೋತ್ರ ಚಿನ್ನೇ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಥಲ್ಯಾಂ ದಸ್ಯುಭಿರ್ನೀಯಮಾನೇ. ಚಿನ್ನೇ ವಸ್ತ್ರೆ, ವಸ್ತ್ರ, ಹರದದ್ದೇ ವಸ್ತ್ರ. ಅದರಲ್ಲಿ ಎಲ್ಲೆಲ್ಲೋ ಹೊಲಿಯೋದು ಮಾಡೋದು, ಸೂಜಿಯೋ ದಾರವೋ. ಈ ಸೂಜಿ ದಾರ ಅಂತಿಲ್ಲ ಇಲ್ಲ ಈಗೆಲ್ಲ, ಯೂಸ್ ಅಂಡ್ ಥ್ರೋ. ಈಗ ಹರಿದಿರೋದು ಸ್ಟೈಲ್ ಆಗ್ಬಿಟ್ಟು. ಈಗ ಯಾವುದೋ ಕೆಲವು ಪ್ಯಾಂಟ್ ಅಂತ ಬರುತ್ತದು, ಅಲ್ಲಲ್ಲಿ ತೂತು. ಏನು ತೂತಾಗಿದೆ ಇಲ್ಲ, ಅದು ಸಿಗೋದೇ ಹಾಗೆ ಅಂತದು. ಅದು ವೆಂಟಿಲೇಟೆಡ್ ಪ್ಯಾಂಟ್ ಅಂತದು. ಗಾಳಿ ಆಡಲಿ ಅಂತ. ಏನು ಕರ್ಮವೋ ಏನೋ, ಸುಟ್ಟು ಗಿಟ್ಟು ಏನೋ ಮಾಡಿರ್ತಾರಂತೆ. ಚಿನ್ನೇ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ. ಒಡಕ ತಂಬಿಗೆ. ಅವರ ಅನುಗ್ರಹಕ್ಕೆ, ಅವರ ಹೆಸರು ಹೇಳಿದವರ ಮನೆಯಲ್ಲಿ ಬೆಳ್ಳಿ ಕೈಗೆ ಕಾಲಿಗೆ ಸಿಗತ್ತೆ ಇವತ್ತು. ರಾಯರನ್ನು ನಂಬಿದವರಿಗೆ, ರಾಯರ ಹೆಸರು ಹೇಳಿದವರಿಗೆ ಯಾರ್ಯಾರ್ಯಾರು ಇದ್ದಾರೆ. ಮಾಧ್ವರು ಅಂತಲ್ಲ, ಇವರೊಂಥರ ಯೂನಿವರ್ಸಲ್ ಫಿಗರ್ ಇವರು. ನಾನು ಹೊಳೆ ನರಸೀಪುರಕ್ಕೆ ನಮ್ಮ ಸ್ವಾಮಿಗಳು ಪಾಠ ಹೇಳಬೇಕಾದ್ರೆ ಹೋಗಿದ್ದೆ. ಬಸ್ಸಲ್ಲಿ, ಹಾಸನ ಬಸ್ಸಲ್ಲಿ ಹತ್ತಿ ಹೋಗೋದು. ಒಂದು ಕಡೆ ಎಲ್ಲ ನಿಲ್ಲಿಸ್ತಾರೆ. ಸಾಮಾನ್ಯ 4 ತಾಸು ಪ್ರಯಾಣ ಅಂದರೆ ಎಲ್ಲ ಬಸ್ ನಿಲ್ಲಿಸ್ತಾರಲ್ಲ. ಒಬ್ಬ ಯಾವುದೋ ವ್ಯಕ್ತಿ ಕೇಳ್ದ, ಸ್ವಾಮಿ ನೀವೇನು ಏನು ತಿಂತಾನೇ ಇಲ್ಲಲ್ಲ? ಇಲ್ಲಪ್ಪ, ನಾವು ಮನೆಯಲ್ಲೆಲ್ಲ ತೊಗೊಂಬಂದಿದ್ದೀವಿ, ಆದರೂ ಏನಾದರೂ ಕುಡಿಬೋದಾಗಿತ್ತಲ್ಲ ಅಂತಂದು. ಇಲ್ಲ, ನಾವು ಹಾಗೆಲ್ಲ ಮಧ್ಯದಲ್ಲಿ ಏನು ತೊಗೊಳ್ಳೋದಿಲ್ಲ, 4 ಗಂಟೆ ಪ್ರಯಾಣ ಅಲ್ವಾ, ಏನು ಸಮಸ್ಯೆ ಏನಿಲ್ಲ, ತೊಂದರೆ ಇಲ್ಲ. ಅಲ್ಲ, ನಾವು ಮನೆಯಿಂದಾನೇ ತಂದಿದ್ದೀವಿ, ತೊಗೋಬೋದಲ್ಲ ಅಂತಂದು. ಇಲ್ಲಪ್ಪ, ನಮ್ಮ ಮನೆಯಿಂದಾನು ತರಬಹುದು, ನಾವೇನು ತೊಗೋಬಾರ್ದು ಅಂತ. ಏನು ನಿಮ್ಮ ಆತಿಥ್ಯಕ್ಕೆ ನಾನು ಆಭಾರಿ, ಏನು ಬೇಡ. ಅಲ್ಲ ಸ್ವಾಮಿ, ಇಲ್ಲೇನೋ 4 ಗಂಟೆ ಅಂತೀರಿ, ತುಂಬ ದೂರಕ್ಕೆ ಹೋದರೆ ಏನು ಮಾಡ್ತೀರಿ ಅಂತಂದ. ಇಲ್ಲಪ್ಪ, ನಾವು ತುಂಬ ದೂರದ ಪ್ರಯಾಣ ಅಂತಂದರೆ ಒಂದು 12 ಗಂಟೆ 13 ಗಂಟೆ ಪ್ರಯಾಣ ಆದರೆ ಮಾಡ್ತೀವಿ. ಇಲ್ಲಾಂದರೆ ಒಂದು ಬ್ರೇಕು ಜರ್ನಿಯನ್ನು ಮಾಡಿ, ಈಗ ದಿಲ್ಲಿಗೆಲ್ಲ ಹೋಗಬೇಕಾದ್ರೆ ಏನು ಮಾಡ್ತೀರಿ? ಮಧ್ಯದಲ್ಲೆಲ್ಲನ ಇಳಿದು ಹೈದರಾಬಾದೋ ನಾಗ್ಪುರೋ ಇದ್ದು ಅಲ್ಲೆಲ್ಲ ನಿಮ್ಮವ್ರು ಇರಬೇಕಲ್ಲ, ನಮ್ಮ ಮಠಗಳಿರುತ್ತೆ. ಯಾವುದು ರಾಯರ ಮಠನ ಅಂದ. ಹ್ಞೂ ಅಂದೆ. ಮತ್ತು ಅವ್ನಿಗೆಲ್ಲ ಯಾವ ಮಠ ಏನು ಎತ್ತ ಅವ್ನು ಡೀಟೇಲ್ ಏನು ಕೊಡೋದು? ಹೌದು, ಹೋಗಿ ಬರ್ತೇವೆ. ಓ ಸ್ವಾಮಿ, ನಮ್ಮ ಮಗನೂ ರಾಯರ ಭಕ್ತ, ತುಂಬ ಸಂತೋಷಪ್ಪ. ಅಯ್ಯೋ, ಅವನು ಗುರುವಾರ ಬಂದುಬಿಟ್ರೆ ಅವ್ನು ಮಾಡೋ ಪೂಜೆ ಗೀಜೆ ಎಲ್ಲ ನೋಡಲಿಕ್ಕೆ ನಮ್ಮನ್ನೆಲ್ಲ ದೂರ ನಿಲ್ಲಿಸ್ಬಿಟ್ರೆ ಸ್ನಾನ ಮಾಡಿ ಮಡಿಲೇ ಬರ್ತಾನೆ ಸ್ವಾಮಿ, ನಿಮ್ಮ ಥರಾನೇ. ಸಂತೋಷ ಅನ್ನಿಸ್ತು ಪಾಪ ಅವ್ರಿಗೆ. ಆ ಭಕ್ತಿ, ಆ ಪವಾಡ ಏನು ಅಂಥದ್ದು. ಅಯ್ಯೋ ಸ್ವಾಮಿ, ನಾವು ಇವತ್ತು ಸುಖವಾಗಿರೋದೇ ಅದರಿಂದ. ಏನಾಯಿತು ಏನು ಅಂದರೆ ಒಂದು ಇನ್ಸಿಡೆಂಟ್ ಹೇಳಿದೆ, ರೋಮಾಂಚ ಆಯ್ತಲ್ಲ. ರಾಯರು ಎಲ್ಲರಿಗೂ ಬೇಕಾದವರಾಗುವಂತೆ ಅವರು ಮಾಡುವ, ಅವರನ್ನು ನಂಬಿದವರಿಗೆ ಅನುಗ್ರಹ ಮಾಡುವ ಕ್ರಮ. ಗುರುವಾರ ಬಂದರೆ ತನ್ನ ಮನೆಯಲ್ಲೇ ಅವನು ರಾಯರ ಫೋಟೋ ಇಟ್ಟುಕೊಂಡು ಅದಕ್ಕೆಲ್ಲ ಧೂಪ ದೀಪ ಏನೇನೋ ಮಾಡ್ತಾನಂತೆ. ಅದು ಜಾಸ್ತಿ ಮಾಡಲಿಕ್ಕೆ ಶುರು ಮಾಡಿಯಾನೆ. ಜಾಸ್ತಿ ಮಾಡಲಿಕ್ಕೆ ಒಂದು ಕಥೆ ನಡೀತು ಅಂದ. ಏನಪ್ಪ ಕಥೆ? ಚನ್ನರಾಯಪಟ್ಟಣದಿಂದ ಒಂದು 12-15 ಕಿಲೋಮೀಟ್ರು ಹಳ್ಳಿ ಅಂತ ಅವ್ರ ಊರು. ಅಲ್ಲಿಗೆ ಬಸ್ ಇಲ್ಲ, ಟ್ರ್ಯಾಕ್ಸು, ಈ ಸಣ್ಣ ಪುಟ್ಟ ಜೀಪ್ಗಳೆಲ್ಲ ಓಡಾಡುತ್ತಲ್ಲ, ಅದು ಓಡಾಡಬೇಕು. ಚನ್ನರಾಯಪಟ್ಟಣದಲ್ಲಿ ವ್ಯಾಪಾರ, ಹೆಂಡತಿ, ಮಕ್ಕಳು, ಇಬ್ಬರು ಮೂರು ಮೊಮ್ಮಕ್ಕಳು, ಅವನ ಹೆಂಡತಿ, ಅವನು 3 ಜನ ಬಂದಿದ್ದಾರೆ. ಗುರುವಾರ ಮನೆಗೆ ಹೋಗಿ ಅವನ ಮಂಗಳಾರತಿ ಇದನ್ನೆಲ್ಲ ಮಾಡಬೇಕು. ಹೊತ್ತಾಗ್ಬಿಟ್ಟಿದೆ. ಚನ್ನರಾಯಪಟ್ಟಣದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಇದೆ. ಇಲ್ಲೇ ಬಂದಿದ್ದೀವಲ್ಲ, ನೋಡ್ಕೊಂಡು ಹೊಟ್ಟೋಗೋಣ, ಆದರೆ ಮನೇಲಿ ಮಾಡೋದು ಬರೀ ಒಂದು ಮಂಗಳಾರತಿ ನೈವೇದ್ಯ ಏನೋ ಮಾಡೋಣ ಅಂತ ಅಂದ್ಕೊಂಡಂತೆ.
ಸರಿ, ಆ ಹೆಂಡತಿ ಅಂದು ಅಲ್ಲ, ನಮಗೆ ಆಮೇಲೆ ವ್ಯಾನ್ ಸಿಗಬೇಕಲ್ಲ, ಯಾವುದೋ ಒಂದು ಸಿಗತ್ತೆ ಹೋಗೋಣ ಅಂತ ಹತ್ತಿದವರು ಆ ಟ್ರ್ಯಾಕ್ಸನ್ನು ಇಳಿದ್ರಂತೆ. ಇಳಿದು ಎಲ್ಲ ನೋಡಿಕೊಂಡು ಮನೆಗೆ ಬಂದರು. ಮನೆಯವರು ಅಂದ್ರೆ ಯಾಕೆ ಲೇಟ್ ಆಯಿತು? ಗುರುಗಳ ದರ್ಶನ ಮಾಡ್ಕೊಂಬಂದ್ವಿ. ಆಯಿತು, ಅಷ್ಟು ಲೇಟ್ ಮಾಡಲೇಬೇಡ್ರಿ, ಯಾಕೆ ಹೀಗೆ? ಸ್ವಾಮಿ, ನಮ್ಮ ಪುಣ್ಯ ಸ್ವಾಮಿ, ಆ ವ್ಯಾನ್ ಹತ್ತದೇ ಇದ್ದಿದ್ದು. ಯಾಕಪ್ಪ? ಏನು 12 ಜನ ಹತ್ತಿದ್ರೆ 12 ಜನ ಸತ್ತೋದ್ರು ಸ್ವಾಮಿ ಆಕ್ಸಿಡೆಂಟಾಗಿ. ಹಿಂದಿನ ವ್ಯಾನಲ್ಲಿ ಏನಾದರೂ ನಮ್ಮ ಮಗ ಬಂದಿದ್ರೆ, ನನ್ನ ಮೊಮ್ಮಕ್ಕಳು, ನನ್ನ ಸೊಸೆ, ನನ್ನ ಮಗನ ಗತಿ ಏನು ಸ್ವಾಮಿ? ಇವತ್ತು ನಮ್ಮ ಸಂಸಾರ ಸುಖವಾಗಿದೆ ಅಂದರೆ ಅವನು ರಾಯರ ದರ್ಶನಕ್ಕೆ ಹೋದ ಅಂತ ಉಳಿತು. ನಾಂದೆ ಅವ್ನು ರಾಯರಲ್ಲಿ ಭಕ್ತಿ ಮಾಡಿದರೆ ಅವನು ಹತ್ತಿದ್ರೆ ಆಕ್ಸಿಡೆಂಟೇ ಆಗ್ತಿರ್ಲಿಲ್ಲಪ್ಪ, ಅಥವಾ ಆಕ್ಸಿಡೆಂಟ್ ಆಗಿದ್ದಕ್ಕೆ ರಾಯರು ಇಳಿಸೋದ್ರು, ಅಪಮೃತ್ಯು ಇತ್ತು ಆ ಗಾಡಿಯಲ್ಲಿ. ಇದು ಅವನು ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣೇತರ. ಅವನಿಗೆ ರಾಯರು ಗೀರು ಗೊತ್ತಿಲ್ಲ, ಆಮೇಲೆ ಗೊತ್ತಾಯ್ತಂತೆ. ಅದಕ್ಕೆ ಅಲ್ಲಿ ಚನ್ನರಾಯಪಟ್ಟಣದ ಮಠಕ್ಕೆ ಆರಾಧನೆ ಅಂದರೆ ಬೇಕಾದಷ್ಟು ಕೊಡ್ತಾನೆ ಸ್ವಾಮಿ, ಚೆನ್ನಾಗಿ ಇಟ್ಟವನೇ ನಮ್ಮನ್ನು ದೇವರು, ಆ ಗುರುಗಳೇ ನಮಗೆ ರಾಯರೇ ದೇವರು ಸ್ವಾಮಿ. ಆಯ್ತಪ್ಪ, ರಾಯರಲ್ಲಿ ಭಕ್ತಿ ಮಾಡ್ತಾ ಇದ್ದೀವಿ, ಸಂತೋಷ, ನಾವು ಅಲ್ಲೇ ಹೋಗಿ ಇಳ್ಕೊಳ್ತೀವಿ, ನಮಗೆ ಅವರು ಅನುಕೂಲ ಮಾಡಿ ಕೊಡ್ತಾರೆ, ಆಮೇಲೆ ಮುಂದೆ ಹೋಗ್ತೀವಿ. ಯಾರ್ಯಾರಿಗೂ ಅದು ರಾಯರು ಆಗ ಇದ್ದಾಗ ಮಾಡಿದ್ರು, ವೆಂಕಣ್ಣನಿಗೆ ಮಾಡಿದ್ರು, ಅವರ ನಾಮಸ್ಮರಣೆಯನ್ನು ಮಾಡಿದ್ದಕ್ಕೆ ಅವನಿಗೆ ಮಾತು ಬಂತಲ್ಲ. ಇವತ್ತಿಗೂ ಪುಣ್ಯಾತ್ಮರು ಈ ತರಹದ ಅನೇಕ ತೊಂದರೆಗಳನ್ನು, ನಿಮ್ಮಲ್ಲಿ ಬರ್ತೀವಿ ಅಂದರೆ ನಮ್ಮನ್ನು ಕರ್ಕೊಂಡು ಹೋಗೋ ಬುದ್ಧಿ ಯಾರಿಗೋ ಪ್ರೇರಣೆ ಮಾಡ್ತಾನೆ. ನಾ ಹಿಂದೊಮ್ಮೆ ಹೇಳಿದ್ನಲ್ಲ, ಎಲ್ಲೋ ಬಸ್ ಸ್ಟ್ಯಾಂಡಿಗೆ ಬಿಡ್ರಿ ಅಂತಂದರೆ ಪಾಪ ಎಕ್ಕುಂಡಿ ಅನ್ನೋರು ಅಲ್ಲಿ ಕರ್ಕೊಂಡು ಹೋಗಿ ಮಾಡಿ ಎಲ್ಲ ದರ್ಶನ ಮಾಡಿಸಿದ್ರು. ಪ್ರಾಮಾಣಿಕವಾಗಿ ರಾಯರಲ್ಲಿ ಭಕ್ತಿಯನ್ನು ಮಾಡ್ತೀವಿ ಅಂದರೆ ಅವಶ್ಯವಾಗಿ ನಿನಗೇನು ಬೇಕೋ ಆ ತರಹದ ವ್ಯವಸ್ಥೆಯನ್ನು ಅವರು ಮಾಡಿಕೊಡ್ತಾರೆ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ಪಾದ. ಇಷ್ಟು ಮಾಡುವ ಪುಣ್ಯಾತ್ಮರು ಮನೆಗೆ ಕಳ್ಳ ಬಿದ್ದ, ಹರದ ಧೋತ್ರ, ಒಡಕು ತಂಬಿಗೆ, ಈ ಅವಸ್ಥೆ, ಏನೂ ಚಿಂತೆ ಇಲ್ಲ. ಆದರೆ ಬೆಳಗ್ಗೆ ಎದ್ದು ನೋಡ್ತಾರೆ ಧೋತ್ರ ಎಲ್ಲಿ ಸ್ನಾನಕ್ಕೆ ಅಂದರೆ ಅದು ಹೊಟ್ಟೋಗಿತ್ತು. ಕೇಳಿದ್ರೆ ಹೆಂಡತಿನ ಏನಾಯ್ತು, ಅದನ್ನೇನಾದರೂ ಸಾರಸಾ ಬಟ್ಟೆ ಮಾಡಿದ್ಯಾ? ಇಲ್ರಿ, ಇರೋದೇ ಅದೊಂದು, ಇನ್ನೇನು ಸಾರಸಾ ಬಟ್ಟೆ ಮಾಡಲಿ. ನೋಡ್ತಾರೆ ಕಳ್ಳ ಬಿದ್ದಾನೆ, ತಂಬಿಗೆ ಇಲ್ಲ, ಇದಿಲ್ಲ. ಪಾಪ ತಂಬಿಗೆ ತುಂಬ ತೂತೆ ಅಂತ, ಬೇಗ ಊಟ ಮಾಡಲಿಲ್ಲ ಅಂದ್ರೆ ಬುಡಕ್ಕೆ ನೀರು ಬರೋದು. ಈ ಅವಸ್ಥೆಯಲ್ಲಿದ್ದು ಚಿನ್ನೇ ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಥಲ್ಯಾಂ ದಸ್ಯುಭಿನ್ನೀಯಮಾನೆ. ಮನೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತರು, ಏನೋ ಆಲೋಚನೆ ಮಾಡಿದ್ರು. ಏನು ನಿನ್ನ ಲೀಲೆ ಸ್ವಾಮಿ? ನನಗೆ ಆಶ್ಚರ್ಯ ಅಂದರೆ ನಮ್ಮನೆ ಕಳ್ಳ ಬಂದಲ್ಲ, ಅದೇ ಆಶ್ಚರ್ಯ. ಬಂದ ಕಳ್ಳ ಬೆಳ್ಳಿಯೋ ಬಂಗಾರವೋ ಏನೋ ತೊಗೊಂಡು ಹೋಗ್ತಾನೆ. ಈ ಬೆಳ್ಳಿ ಒಡಕ ತಮ್ಮಗೆ ಹರಕು ಧೋತ್ರ ತೊಗೊಂಡು ಹೋದ. ಏನೋ ಪಾಪ ಕಣ್ಣಲ್ಲಿ ಒಂದೆರಡು ಬಿಂದು ನೀರು ಬಂದಿದೆ. ಹೆಂಡತಿ ಕೇಳಿದ್ರಂತೆ, ಸ್ವಾಮಿ ದೇವ್ರು ನಮ್ಮನ್ನೇ ಪರೀಕ್ಷೆ ಮಾಡ್ತಾ ಏನೇನು ಬೇಜಾರಾಯ್ತಾ? ಇಲ್ಲ ಸರಸ್ವತಿ, ಇವತ್ತು ನನಗೆ ದೇವರು ತುಂಬ ಅನುಗ್ರಹ ಮಾಡ್ದ. ಏನು ಸ್ವಾಮಿ ಅನುಗ್ರಹ? ನಾನು ದರಿದ್ರ ಅನ್ಕೋತಾ ಇದ್ನೋ ಏನೋ, ಇಲ್ಲೋ ನಿನ್ನಷ್ಟು ಶ್ರೀಮಂತ ಯಾರಿಲ್ಲ ಅಂತ ದೇವ್ರು ಹೇಳ. ಏನು ಸ್ವಾಮಿ ಶ್ರೀಮಂತಿಕೆ? ನೋಡು, ನನಗೆ ಆ ಒಡಕ ತಂಬಿಗೆ ಹರಕು ಧೋತ್ರ ಇತ್ತು, ಜೊತೆಗೆ ನೀನಿದ್ದಿ, ನಮ್ಮ ಕೂಸು ಲಕ್ಷ್ಮೀನಾರಾಯಣ ಇದ್ದಾನೆ. ಪಾಪ ಕಳ್ಳನಿಗೆ ಇಷ್ಟು ದಿವಸ ಆ ಒಡಕ ತಂಬಿಗೆ ಹರಕು ಧೋತ್ರನೂ ಇಲ್ಲದೆ ಒದ್ದಾಡ್ತಾ ಇದ್ದ, ಅದಕ್ಕೆ ತೊಗೊಂಡು ಹೋದ್ನೋ ಏನೋ. ಅವನಾದರೂ ಚೆನ್ನಾಗಿರಲಿ ಅಂತಂದೆ. ನಮಗೆ ದೇವರು ಇದನ್ನು ಯಾಕೆ ಮಾಡ್ದ ಅಂತಂದರೆ, ಆ ಸಮಯವೂ ಊಟ ತಿಂಡಿ ಮತ್ತು ಹರಟೆ ಇದರಲ್ಲಿ ವಿನಿಯೋಗ ಆಗೋದು ಬೇಡ, ಆಗಲೂ ನಾವೇನಾದರೂ ಮಾಡಬೇಕು. ಅವರಂದರು, ಸ್ವಾಮಿ ನಾನು ಹೆಣ್ಣಲ್ಲ, ನಿಮ್ಮಷ್ಟು ನನಗೆ ಗಟ್ಟಿಯಾದ ಮನಸ್ಸಿಲ್ಲ, ನನಗೆಲ್ಲ ಇದೇನು ಹೊಳೆಯೋದಿಲ್ಲ, ನೀವೀಗೇನು ಮಾಡ್ತೀರಿ? ದೇವರು ನನಗೆ ಸೂಚನೆಯನ್ನು ಮಾಡ್ಯಾನೆ, ನಾನೊಂದು ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಾಡ್ತೀನಿ, ತಗೊಂಬ. ಏನು ಮೆಂಟಲ್ ಸ್ಟೇಟಸ್ ಇರಬೇಕು ರೀ? ಕಳ್ಳ ಬಿದ್ಯಾನೆ, ಇದು ಪದಾರ್ಥ ಹೋಗಿದೆ, 4-5 ದಿವಸ ಉಪವಾಸ, ಅನ್ನ ಇಲ್ಲ, ಆಹಾರ ಇಲ್ಲ, ಯಾವುದು ಬೇಡ ಅಂತ ಕೂಡಬೇಕು. ಆ ಪುಣ್ಯಾತ್ಮರು ಆಗ ಮಾಡಿದಂತಹ ಅದ್ಭುತವಾದ ವ್ಯಾಪಾರ ಅಂದರೆ ನಾರಾಯಣ ಪಂಡಿತರಿಂದ ರಚಿತವಾದ ಅಣುಮಧ್ವ ವಿಜಯ ಅಂತ 32 ಶ್ಲೋಕದ ಗ್ರಂಥ, ಅದಕ್ಕೆ ವ್ಯಾಖ್ಯಾನವನ್ನು ಬರೆದ್ರಂತೆ ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ. ಯಾವಾಗ? ಇಷ್ಟೆಲ್ಲ ಸಮಸ್ಯೆ ಇದ್ದಾಗ ಅದ್ಭುತವಾದ ವ್ಯಾಖ್ಯಾನ ಅದು. ಅದನ್ನು ನೋಡಿ ವಾಯುದೇವರಿಗೆ ಇಷ್ಟ ಆನಂದ ಆಗಿದೆ. ಎಲ್ಲ ಕೊಟ್ಟರು ಏನೂ ಇಲ್ಲ, ಇನ್ನೂ ಕೊಟ್ಟಿಲ್ಲ ದೇವರು ಅಂತ ಹೊಡ್ಕೋತಾ ಇರ್ತಾರೆ. ಏನೂ ಕೊಡದೆ ಇದ್ದ ಪದಾರ್ಥವನ್ನು ಕಳ್ಳನಿಗೆ ಪ್ರೇರಣೆ ಮಾಡಿ ಕಳ್ಳತನ ಮಾಡಿಸಿದ್ರು. ಇವನು ನನ್ನನ್ನು ಬಿಡ್ತಾ ಇಲ್ಲ ಅಂದರೆ ಇವನೇ ನಿಜವಾದ ಭಕ್ತ. ಇವನು ಏನೋ ಚೂರು ಪಾರು ಬೆಳ್ಳಿ ಬಂಗಾರ ಇದ್ಯಾವುದೂ ಕೊಡೋದಿಲ್ಲ, ನಾನು ಪೀಠವನ್ನೇ ಕೊಡ್ತೀನಿ ಅಂಥೇಳಿ ಎಳೆದು ತಂದು ಪೀಠದ ಮೇಲೆ ಕೊಡಿಸ್ಬಿಟ್ರು. ಅದನ್ನು ವಾದೀಂದ್ರ ಸ್ವಾಮಿಗಳಂತಾರೆ, ಧೀರಟ್ರೀ ರಾಘವೇಂದ್ರಂ ಕೃತ ನಿಜ ವಿಜಯ ಸ್ರಗ್ಧರಾರ್ಥ ಪ್ರಕಾಶಂ
ದೃಷ್ಟ್ವಾ ಸಂತುಷ್ಟಚೇತ ದಶಮತಿರಚಿರಾತ್ ಅಭ್ಯಸಿಂಚಿತ್ ಪದೇ ಸ್ವೇ ನೂನಂ ವಾಣಿ ತದೀಯ ಆನನ ನಲಿನಗತ ತತ್ಕೃತ ಸ್ವಪ್ರಿಯೈಕ ಪ್ರತ್ಯಾಸಂಗ ಪ್ರವೃಷ್ಟ ಸ್ವಯಮಪಿ ತದನುಸ್ವೇ ಪದೇ ಚಾಭ್ಯಸಿಂಚಿತೇ. ವಾಯುದೇವರಿಗೆ ತುಂಬ ಆನಂದ ಆಯ್ತಂತೆ. ಎಷ್ಟು ಅದ್ಭುತವಾದ ವ್ಯಾಖ್ಯಾನ. ವಾಯುದೇವರಿಗೆ ಅಷ್ಟೇ ಅಲ್ಲ, ಭಾರತೀಗೆ ಆನಂದ ಆಯ್ತು. ನನ್ನ ಗಂಡನಿಗೆ ಕಲ್ಯಾಣೋತ್ಸವ ಮಾಡಿಸ್ಯಾರೆ ಪುಣ್ಯಾತ್ಮರು. ನಾವೇನಾದರೂ ಕೊಡಬೇಕು. ನನ್ನ ಗಂಡ ಇವರಿಗೆ ಸನ್ಯಾಸವನ್ನು ಕೊಡಿಸಿದ್ರೆ ನಾನು ಇವರಿಗೆ ನನ್ನ ವಿದ್ಯಾ ಸಾಮ್ರಾಜ್ಯವನ್ನೇ ಕೊಡ್ತೇನೆ ಅಂಥೇಳಿ ಅನ್ನೋದಕ್ಕೆ ರಾಯರು ಆಡಿದ್ದು ಗ್ರಂಥ, ಬರೆದದ್ದು ಶಾಸ್ತ್ರ, ಓಡಾಡಿದ್ದು ತೀರ್ಥಕ್ಷೇತ್ರ. ಇದು ವಾಯುದೇವರು ಭಾರತೀ ದೇವಿಯರು ಮಾಡಿದ ಅನುಗ್ರಹ. ಯಾಕೆಂದರೆ ಸರಸ್ವತಿ ಬಂದು ಸ್ವಪ್ನದಲ್ಲಿ ಹೇಳಿದ ಮೇಲೆ ಇವರು ಸನ್ಯಾಸಿಗಳಾದದ್ದು. ಹಾಗಾಗಿ ವಿಶೇಷ ದೇವರ ಹರಿವಾಯುಗಳ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತೆ ಅಂತಾರೆ. ಅಂಥ ರಾಯರು ಅಪಾರವಾದ ಕರುಣಾವಂತರು. ಅವರ ಚರಿತ್ರೆಯನ್ನು ನಾವೇನು ಹೇಳ್ತೇನೆ ಅಂತ ವಾದೀಂದ್ರರೇ ಅಂದಾಗ ನಾವೇನು ಹೇಳ್ತೀವಿ? ಏನೋ ಒಂದೋ ಎರಡೋ ಮಾತನ್ನು.